ನಮ್ಮ ಜೊತೆ ಮಾತನಾಡೋದಕ್ಕೆ ನಂಜಾವಧೂತ ಸ್ವಾಮೀಜಿ ಇದ್ದಾರೆ, ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ಇವತ್ತು ಡಿ.ಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿದ್ರು, ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಬಂದಿದ್ದು ಚೆನ್ನಾಗಿದ್ದಾರೆ. ಇನ್ನು ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿದೆ. ಈಗ ಸದ್ಯದ ಮಟ್ಟಿಗೆ ಪವರ್ ಶೇರಿಂಗ್ ಗೊಂದಲ ಇದ್ದಂತ ಸಂದರ್ಭದಲ್ಲಿ ನೀವು ಭೇಟಿ ಮಾಡಿದ್ದು ಇನ್ನೂ ಕುತೂಹಲ ಮೂಡಿಸಿದೆ. ಬೇರೆ ಏನಾದರೂ ಚರ್ಚೆ ಮಾಡಿದ್ರೆ? ಶಿವಕುಮಾರ್ ಯಾವಾಗ್ಲೂ ರಾಜಕೀಯವಾದ ಚರ್ಚೆಗಳನ್ನ ಯಾವ ಮಠಮಾನುಗಳ ಜೊತೆ ಮಾಡಲ್ಲ. ನಿನ್ನೆ ನಿಮ್ಮ ಒಂದು ಹೇಳಿಕೆ ಆದ್ಮೇಲೆ ಸಾಕಷ್ಟು ಅಹಿಂದ ನಾಯಕರು ಕೂಡ ಒಂದು ರೀತಿಯಾಗಿ ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನುವಂಥದ್ದು ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇದನ್ನ ಯಾವ ರೀತಿ ಆಗ್ತದೆ? ಶಿವಕುಮಾರ್ ಕೂಡ ಅಹಿಂದ ನಾಯಕ, ಒಕ್ಕಲಿಗರು ಕೂಡ ಹಿಂದುಳಿದ ವರ್ಗಗಳಲ್ಲೇ ಬರ್ತಾರೆ. ಅದರಿಂದ ಶಿವಕುಮಾರ್ ಕೂಡ ಅಹಿಂದ ವರ್ಗದ ಒಬ್ಬ ಅಗ್ರಗಣ್ಯ ನಾಯಕ. ಒಂದು ವೇಳೆ ಈಗ ನೀವು ಕೇಳದಂತೆ ಸಿಎಂ ಏನಾದರೂ ಮಾಡಲಿಲ್ಲ ಅಂದ್ರೆ ಡಿ.ಕೆ ಶಿವಕುಮಾರ್ ಅವರಿಗೆ ನಿಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ? ಹೆಚ್ಚಿನ ಪರಮಾತ್ಮ ಅವರ ಹೈಕಮಾಂಡ್ ಮಾತು ಕೊಟ್ಟಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅವರ ಮುಖಂಡತ್ವದಲ್ಲೇ ಇವ್ರಿಗೆ ಅವಕಾಶ ಮಾಡಿಕೊಡ್ತದೆ ಅನ್ನೋದಕ್ಕೆ. ಹಿಂಗಾಗಿ ಹೋರಾಟದ ಪ್ರಶ್ನೆ. ಮತ್ತೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರೇ ಕೆಲವೊಬ್ರು ಕೂಡ ನಿಮ್ಮ ಹೇಳಿಕೆಯನ್ನು ಕೂಡ ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವಾಮೀಜಿಗಳು ರಾಜಕಾರಣ ಮಾಡಬಾರ್ದು, ಸ್ವಾಮೀಜಿ ಆಗಿ ಇರಬೇಕು. ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ? ಸ್ವಾಗತ. ನಮಗೆ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇಲ್ಲ. ಸಮುದಾಯ ಮತ್ತು ಸಮೂಹ ಏನು ಅಪೇಕ್ಷೆ ಪಡ್ತದೆ ಅದನ್ನು ಹೇಳೋದಷ್ಟೇ ನಮ್ಮ ಕೆಲಸ, ನಮ್ಮ ಅಭಿಪ್ರಾಯ. ಕೊನೆ ಪ್ರಶ್ನೆ ಸ್ವಾಮೀಜಿ, ಒಂದು ವೇಳೆ ಏನಾದರೂ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನೀವೇನಾದರೂ ಹೋಗಿ ಹೈಕಮಾಂಡ್ಗೆ ಮನವರಿಕೆ ಮಾಡೋದು ಅಥವಾ ಅಲ್ಲೋಗಿ ಭೇಟಿ ಮಾಡೋದು? ಆ ಸಂದರ್ಭ ಸೃಷ್ಟಿ ಆಗಲ್ಲ. ಆದರೆ ಭೇಟಿ ಮಾಡ್ತೀರಾ? ಹಂಗೆ ಸಂದರ್ಭ ಸೃಷ್ಟಿ ಆಗಲ್ಲ. ಆದಾಗ ನಿಮಗೆ ಇದಾಗಿತ್ತು ನಂಜಾವಧೂತ ಸ್ವಾಮೀಜಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ, ರಾಷ್ಟ್ರ